ಗುರು ನೋಡಕ್ ಬಂದಿದ್ದೀರಾ? ಹಾ. ನೀವ್ಯಾರು? ಗುರುವಿ, ನಾನವ್ರ ಹೆಂಡತಿ. ಏನು ನೀವು ನಮ್ ಗುರುಗಳು ಹೆಂಡ್ತಿನ? ಹಾ. ಇಸ್ ಇಟ್? ಯಾ. ಅಯ್ಯೋ ನಿಂತೇ ಇದ್ದೀರಲ್ಲಮ್ಮ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆರಾಮ್ಸೆ ಕೂತ್ಕೊಳ್ಳಿ, ಪರವಾಗಿಲ್ಲ. ಏನ್ರಿ ಮಿಸ್ಟರ್ ರಮಾನಂದ್, ಕುಡಿಯೋದಿಕ್ಕೆ ಹಾಲು, ಕಾಫಿ, ಟೀ, ಬೋರ್ವಿಟಾ ಏನಾದ್ರು ಕೂಲ್ ಡ್ರಿಂಕ್ಸ್ ತೊಂಬರ್ರಿ. ಓಕೆ ಸರ್. ಆದ್ರೆ ಹೇಳಿ ಅಂಕಲ್. ನಮ್ ಗುರುಗಳು ನಾನಿನ್ನೂ ಕುಮಾರ, ನನ್ಗಿನ್ನೂ ಮದುವೆ ಆಗಿಲ್ಲ, ಬ್ಯಾಚುಲರ್ ಅಂತ ಹೇಳಿದ್ರು. ಹಾ, ಒಂಥರ ಅವರು ಬ್ಯಾಚುಲರೇನೆ. ನಮಗ್ ಮದ್ವೆ ಆದಾಗ್ಲಿಂದ ಇವತ್ತಿನವರೆಗೂ ಫಸ್ಟ್ ನೈಟೇ ಆಗ್ಲಿಲ್ಲ. ಅವತ್ ರಾತ್ರಿ ಮಂಚದ ಮೇಲೆ ಕೂತ್ಕೊಂಡು ನಾನು ಕಾಯ್ತಾ ಇದ್ದೆ, ಆದ್ರೆ ಅವ್ರ ಪತ್ತೇನೇ ಇಲ್ಲ. ಸುದ್ದಿ ತಿಳಿತು ಅವರು ಜೈಲಲ್ಲಿದ್ದಾರೆ, ಅದು ಆಕ್ಸಿಡೆಂಟ್ ಕೇಸ್ ಮೇಲೆ. ಅದ್ರಿಂದ ನೀವೇ ಹೇಳಿ ಅಂಕಲ್, ಅವರು ಬ್ಯಾಚುಲರೇ ತಾನೇ? ಎಸ್ ಅಂಕಲ್. ನೀನ್ ತುಂಬಾ ಅದೃಷ್ಟವಂತೆ ಕಣಮ್ಮ, ಒಳ್ಳೆ ಗಂಡನ ಮದುವೆ ಆಗಿದ್ಯಾ ನೋಡು. ಇದು ಸೆಲ್ಲಿನ್ ಕೀ, ಇದನ್ನ ತಗೊಂಡು ಒಳಗಡೆ ಹೋಗಿ ಹಾಯವಾಗಿ ಕೂತ್ಕೊಂಡು ನಿನ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತಾಡು. ನಾನು ಹೊಸದಾಗಿ ಮದುವೆ ಆಗಿರೋ ವಧು ಅಲ್ವಾ, ನನ್ನ ಇಲ್ಲಿ ನೋಡಿ ಅವ್ರಿಗೆ ಕೋಪ ಬರ್ಬೋದು, ಅವ್ರು ಕಿರುಚಲಬಹುದು. ಆದ್ರೆ ನೀವು ಮಾತ್ರ ಅಲ್ಲಿಗೆ ಬರಬೇಡಿ, ಯಾಕೆಂದ್ರೆ ನೀವು ಅಲ್ಲಿಗೆ ಬಂದ್ರೆ ನಾವಿಬ್ರು ಮನ್ಸು ಬಿಚ್ಚಿ ಮಾತಾಡೋದಾದ್ರೂ ಹೇಗೆ? ಯು ಡೋಂಟ್ ವೆರಿ. ಅವರೆಷ್ಟೇ ಹಾರಾಡಿದ್ರು, ಅವರೆಷ್ಟೇ ಕೂಗಾಡಿದ್ರು, ನಾನ್ ಮಾತ್ರ ಅಲ್ಲ, ನಮ್ ಸ್ಟಾಫ್ ಯಾರು ಅಲ್ಲಿಗೆ ಬರಲ್ಲ. ಓಕೆ? ಸೋ ಸ್ವೀಟ್ ಅಂಕಲ್. ಕನಸಲ್ಲೂ ಬಂದು ಕಾಡ್ತಿಯಲ್ಲೇ. ಇದು ಕನಸಲ್ವಾ, ನಿಜನಾ? ನೀನು ಕನ್ಯಾ ಕುಮಾರಿ. ಜೈಲರ್ ಸರ್, ಜೈಲರ್ ಸರ್, ದಯವಿಟ್ಟು ಯಾರ ಬಂದ ಕಾಪಾಡಿ. ಜೈಲರ್ ಸರ್, ಏನಾದ್ರು ಶಬ್ದ ಕೇಳಿಸ್ತಾ? ಇಲ್ಲ, ನಿಮ್ ಪಾಡಿ ನೀವು ಕೆಲಸ ಮಾಡಿ. ಲೆಟ್ ದೆಮ್ ಎಂಜಾಯ್. ಯಾಕೆ ಕೂಗಾಡ್ತಿದ್ದೀರಿ? ನೀವೆಷ್ಟೇ ಕೂಗಾಡಿದ್ರು ಇಲ್ಲಿ ಯಾರು ಬರೋದಿಲ್ಲ. ಕೈ ನೋಡಿ ಹೇಗೆ ರಫಿದೆ, ತಕ್ಷಣ ಚಕ್ಕ ಸೇರ್ಕೊಂಡ್ಬಿಡ್ತೀಯ ನೀನ್ನ. ಯಾಕೆ ಕೋಪ ಮಾಡ್ಕೋತ್ಯಾ? ಎಷ್ಟು ದೂರದಿಂದ ಬಂದಿದ್ದೀನಿ ನಿನ್ನ ನೋಡಕ್ಕೆ. ಯಾಕೆ ಬಂದೆ ಇಲ್ಲಿಗೆ? ಚುಮ್ಮ ತಗೊಳಕ್ಕೆ. ಚುಮ್ಮ? ಚುಮ್ಮ ಗೊತ್ತಿಲ್ವಾ? ಇಂಗ್ಲಿಷ್ ನಲ್ಲಿ ಕಿಸ್ ಅಂತಾರೆ, ಕನ್ನಡದಲ್ಲಿ ಮುತ್ತು ಅಂತಾರೆ. ಕೀ 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 ಕೊಡ್ತೀಯ ಇಲ್ಲ ಇವಾಗ? ಅಮ್ಮೋ, ಕೀ ಬೇಕಾ? ತಗೋ ತಗೋ. ಈ ಕೀನ ಹೋಗಿ 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 ನೀವು ಇವಳ ಕೈ ಕೊಟ್ಟಿದ್ರಲ್ಲ ನೀವು. ಇವಳಿಗೂ ನನಗೂ ಯಾವ ಸಂಬಂಧ ಇಲ್ಲ ಸರ್, ಇವಳ ಹೆಂಡತಿ ಅಲ್ಲ. ಹಾಗೆಲ್ಲ ಹೇಳ್ಬೇಡಿ ವಿಜಯ್. ಅಂಕಲ್ ಅಂಕಲ್ ನೀವೇ ಹೇಳಿ ಅಂಕಲ್, ಒಬ್ಳು ಭಾರತೀಯ ನಾರಿ ಬೇರೆ ಗಂಡಸನ್ನ ನನ್ನ ಗಂಡ ಅಂತ ಹೇಳ್ತಾಳ? ಇಲ್ಲಮ್ಮ, ಖಂಡಿತವಾಗ್ಲೂ ಇಲ್ಲ. ಗುರುಗಳೇ, ನೀವೇನೇ ಹೇಳಿ, ಇದೊಂದು ವಿಷಯದಲ್ಲಿ ಮಾತ್ರ ಭಾರತೀಯ ನಾರಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಓಹೋ, ಭಾರತೀಯ ನಾರಿ ಇವಳು ನಿಜವಾಳ ನನ್ನ ಹೆಂಡತಿ ಆಗಿದ್ರೆ ಕೊರಳ ತಾಳಿ ತೋರ್ಸಕ್ ಹೇಳಿ. ತಾಳಿ ತೋರ್ಸ ಗುರುಗಳೇ. ನನ್ ಮುಂದೆ ಬೇಡಿ ಬೇಡಿ, ದಬ್ಬ ಹೇಳ್ತೀನಿ ಬೇಡಿ. ಅಯ್ಯೋ ಚಿ 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 ಚಿ, ನೀವು ತಪ್ಪರ್ಥ ಮಾಡ್ಕೊತಿದ್ದೀರಾ. ನಾನ್ ತಾಳಿ 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 ತೋರ್ಸಕ್ ಹೇಳಿದೆ. ಮಂಗಳಸೂತ್ರ ಅಂತೆ, ತೋರ್ಸ್ಬಿಡಮ್ಮ. ಮಂಗಳಸೂತ್ರ, ಬಾತ್ರೂಮ್, ಸ್ನಾನ ಮರ್ತ್ಬಿಟ್ಟೆ. ಅಯ್ಯೋ, ಬೈ ಮಿಸ್ಟೇಕ್ ಎಲ್ಲೋ ಬಾತ್ರೂಮಲ್ಲಿ ಮರ್ತ್ಬಿಟ್ಟಿದ್ದಾಳೆ. ಭಾರತೀಯ ನಾರಿ ತಾಳಿ ಬಿಚ್ಚಿಟ್ಟು ಸ್ನಾನ ಮಾಡಿ. ಓಕೆ, ಪರವಾಗಿಲ್ಲ. ನಿಜವಾಗ್ಲೂ ನನ್ನ ಹೆಂಡತಿ ಆಗಿದ್ರೆ ಸಿಂಧೂರ ತೋರ್ಸಕ್ ಹೇಳಿ, ಇವಳಿಗೆ ಕಾಲುಗ ತೋರ್ಸಕ್ ಹೇಳಿ.
ಔಟ್ ಔಟ್ ಔಟ್. ಡೋಂಟ್ ಟಚ್. ಔಟ್ ಔಟ್ ಅಂಕಲ್ ಔಟ್. ಅಲ್ಲ, ಈ ದೇಹ ಬೆಳೆಸ್ದಂಗೆ ನೀವು ತಲೆ ಬೆಳೆಸಿದ್ರೆ ಈ ತರ ಎಲ್ಲ ಆಗ್ತಿರ್ಲಿಲ್ಲ. ಕಳ್ಳರ ಒಳಗ್ ಬಿಟ್ಟಂಗೆ ಈ ಕಳ್ಳಿನ ಒಳಗ್ ಬಿಟ್ಬಿಡಿದ್ರಲ್ಲ ಕೀ ಕೊಟ್ಟು. ಏನ್ ಮಾಡಕ್ಕಾಗುತ್ತೆ ಗುರುಗಳೇ, ಒಂದೊಂದ್ಸಾರಿ ಮಿಸ್ಟೇಕ್ ಆಗ್ಬಿಡುತ್ತೆ. ಒಂದೇ ಒಂದ್ ಸಣ್ಣ ಡೌಟ್ ನನಗೆ. ಕೇಳಿ. ನಂತರ ಕಳ್ಳ ಈ ಜನ ತಪ್ಸ್ಕೊಂಡು ಓಡೋದ್ರೆ ನೀವ್ ಹೆಂಗ್ ಚೇಂಜ್ ಮಾಡಿ ಹಿಡಿತೀರಾ ಈ ಹೊಟ್ಟೆ ಇಟ್ಕೊಂಡು? ಹಾಯ್. ಅಲ್ಲ, ಒಳ್ಳೆ ಮಗು ಸಾಕ್ದಂಗ್ ಸಾಕಿದೀನಿ, ಎಲ್ರಿಗೂ ಇದ್ರ ಮೇಲೆ ಕಣ್ಣಲ್ಲ. ನನ್ನಂತೂ ತೊಂದರೆ ಆಗ್ಬಾರ್ದು ಅಂತ ತಾನೇ ಸರ್ಕಾರದವರು PP ಕೊಟ್ಟಿರೋದು, ಸೈರನ್ ಕೊಟ್ಟಿರೋದು. ನನ್ನ ಹೆಸರು ಕೆ ಅಂತ. ಅದ್ ಯಾವನಿಗೆ ಬೇಕಾಗೈತ್ರಿ? ನನ್ನ ಬಗ್ಗೆ ಗೊತ್ತ ಕಪ್ಕೊಂಡ್ರ ನೀನ ಸುಂಟ್ರಗಾಳಿಕ್ಕಿಂತ ಸ್ವಲ್ಪ ಜಾಸ್ತಿ, ಬಿರುಗಾಳಿಕ್ಕಿಂತ ಸ್ವಲ್ಪ ಕಮ್ಮಿ ಅಂತ. ಅದೇನು ಬಂದೆ ಅಂತ ಒದ್ರೋ ಮರಾಯ. ಒಬ್ಬ VIP ನ ಮರ್ಡರ್ ಮಾಡ್ಬೇಕಾಯ್ತು. ಯಾರನ್ನ? ಈ ಊರ್ MLA. ಇಂದುಮತಿನ? ಅವ್ರನ್ನ ಮುಗಿಸ್ಬಿಟ್ರೆ ನಾನೊಬ್ನೇ ಕ್ಯಾಂಡಿಡೇಟು ಹೋಮ್ ಮಿನಿಸ್ಟರ್ ಪಟ್ಟಕ್ಕೆ. ರೇಟು ಲಕ್ಷಗಳಿಗಿಂತ ಜಾಸ್ತಿ, ಕೋಟಿಗಿಂತ ಕಮ್ಮಿ. ತಿಳಿತೇನೆ. ಕೊಡ್ತೀನಿ ಬಿಡ್ರಿ. ಹೋಮ್ ಮಿನಿಸ್ಟರ್ ಆದ್ರೆ ಲಕ್ಷ ಕೋಟಿ ಎಲ್ಲ ಯಾವ ಲೆಕ್ಕ? ಇವತ್ತು ಏಕಾದಶಿ ಮರಣ, ದ್ವಾದಶಿ ದಹನ, ತ್ರಯೋದಶಿ ಸಂತಾಪ. ಹಿರಿ ಪಂಚಾಂಗ ಅಂದ್ರೆ ಆಕಿಗೆ ಬದುಕೋಕ್ಕಿಂತ ಸಾಯೋ ಟೈಮೇ ಜಾಸ್ತಿ ಅಂದಂಗಾಯ್ತು. ಹೌದ್ರಿ. ಹಲೋ, ನಿಮ್ಮನ್ನು ನೋಡೋಕೆ ಯಾರೋ ವಿವೇಕನ್ನವ್ರು ಬಂದಿದ್ದಾರೆ. ಅವ್ರನ್ನ ವಿಸಿಟಿಂಗ್ ರೂಮಲ್ಲಿ ಕೂಡಿಸಿ, ನಾನು ಬರ್ತೀನಿ. ಓಕೆ ಮೇಡಮ್. ಬನ್ನಿ ಸರ್, ಇಲ್ಲೇ ಕೂತಿರಿ. ಮೇಡಮ್ ಇನ್ನೇನು ಬಂದ್ಬಿಡ್ತಾರೆ. ಏನು ಇವತ್ತು ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟಿದ್ಯಾ? ನೀನು ಹೊಸದಾಗಿ ಮದ್ವೆ ಆಗಿದೆಯಲ್ಲ, ಅರ್ಧ ಗಂಟೆ ಮುಂಚೆನೆ ರಿಲೀವ್ ಮಾಡೋಣ ಅಂತ. ಓ ಹಂಗೆ, ಥ್ಯಾಂಕ್ಸ್ ಕಣ. ಕೆಲಸ ಮುಗಿತೇನೆ? ಆಯ್ತಣ್ಣ. ವೆರಿ ಗುಡ್, ವೆರಿ ಗುಡ್. ಸ್ವರ್ಗ ಸಿಗ್ತದ ನಿನಗೆ. ಒಂದೇ ಒಂದು ಕೆಲಸ ಬಾಕಿ ಅದ, ಆ ಕೆಲಸ ನಾನೇ ಮಾಡ್ಬೇಕು ನೋಡು. ಏನಣ್ಣ ಅದು? ಅಣ್ಣ ಸತ್ತೋದ. ಎಸ್, ನಾನು ವಿವೇಕ್ ಅಂತ ಮಾತಾಡ್ತಿರೋದು. ಹೇಳಿ, ಏನ್ ವಿಷಯ? MLA ಇಂದುಮತಿ ಅವ್ರ ಕೊಲೆ ಆಯ್ತಲ್ಲ ಸರ್, ಆವಾಗ ನಾನು ಅವ್ರ ಮನೇಲೇ ಇದ್ದೆ. ಅವ್ರ ಹತ್ರ ಮಾತಾಡ್ಬೇಕು ಅಂತ ಅಲ್ಲಿ ಹೋಗಿದ್ದೆ ಸರ್. ಇಸ್ ಇಟ್? ಅವ್ರನ್ನ ಕೊಲೆ ಮಾಡಿದ ವ್ಯಕ್ತಿನ ನಾನು ಕಣ್ಣಾರೆ ನೋಡಿದೆ ಸರ್. ಇಂದುಮತಿ ಅವ್ರ ಸೆಕ್ಯೂರಿಟಿ ಗಾರ್ಡೇ ಅವ್ರನ್ನ ಕೊಲೆ ಮಾಡಿದ್ದು ಸರ್. ಆ ಸೆಕ್ಯೂರಿಟಿ ಗಾರ್ಡ್ನ ಶಂಕರ್ ಪಾಟೀಲ್ ತಮ್ಮ ಜಯರಾಜ್ ಪಾಟೀಲ್ ಸರ್ ಸಾಯಿಸಿದ್ದು. ನಾನು ಇದನ್ನೆಲ್ಲ ಕಣ್ಣಾರೆ ನೋಡಿದೆ ಸರ್. ಹೌದು ಸರ್. ಓಹೋ, ಇದ್ರ ಹಿಂದೆ ದೊಡ್ಡ ಕೈವಾಡನೇ ಇದ್ದಂಗಿದೆ ನೋಡಿ ಮಿಸ್ಟರ್ ವಿವೇಕ್. ಇದರಿಂದ ನಿಮ್ಮ ಪ್ರಾಣಕ್ಕೂ ತೊಂದರೆ ಆಗ್ಬೋದು. ಅಂದಹಾಗೆ ಈಗ ನೀವೆಲ್ಲಿದ್ದೀರಾ? ಸರ್, SB ಟವರ್ಸ್ ಮುಂದಿರೋ SD ಬೂತಿಂದ ಮಾತಾಡ್ತಾ ಇದ್ದೀನಿ ಸರ್. ನೀವು ಅಲ್ಲೇ ಇರಿ, ನಾನು ಈಗಲೇ ಬಂದ್ಬಿಡ್ತೀನಿ. ಆಯ್ತು ಸರ್, ಕಾಯ್ತಿರ್ತೀನಿ. ನಮ್ ವಿಜಯ್ ಅವ್ರ ದೊಡ್ಡಣ್ಣ ಅಲ್ವಾ? ಹೌದು ಕಣೋ, ಬಾರೋ.
ಅಣ್ಣ ಸಂತೋಷ. ಲೇ ರಾಜ, ಜೈಲ್ನಾಗ ಮುದ್ದೆ ತಿಂದ ಬಹಳ ವರ್ಷ ಆಯ್ತಲ್ಲ. ಹೌದು ಬಸ್. ನೋಡೋ, ಒಂದ್ ಕೆಲಸ ಮಾಡು, ಇವನ್ ಮೇಲೆ ಲಾರಿ ಹೊಡೆದ್ ನಾನ ಸಾಯಿಸ್ದೆ ಅಂತ ಪೊಲೀಸ್ ಸ್ಟೇಷನ್ದಾಗ ಸರೆಂಡರ್ ಆಗು. ನಿನ್ನಣ್ಣ ಲಾರಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ನಾನು ನೋಡ್ದೆ ಕಣ, ನಾ ಹೇಳ್ತೀನಿ. ಅಯ್ಯೋ ಮಕ್ಕಳ ಓಹೋ, ನೀನೇನಾ ಲಾರಿ ಡ್ರೈವರು? ನಮ್ ಗುರು ದೊಡ್ಡಣ್ಣನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು. ಅಪರಾಧಿನ ಒಪ್ಸಿದ್ದೀನಿ, ನಾನು ಬರ್ತೀನಿ ಸರ್. 407 ಇವನ್ ಕರ್ಕೊಂಡು ಸೆಲ್ಗಾಕಯ್ಯ. ಎಸ್ ಸರ್. ಅಜ್ಜಿ, ಅಯ್ಯೋ ಯಾಕಜ್ಜಿ ಏನಾಯ್ತು? ಅಯ್ಯೋ ಯಾಕೆ ಅಳ್ತಿದ್ಯಾ ಅಜ್ಜಿ? ಯಾಕೆ ಅಳ್ತಿದ್ಯಾ ಅಜ್ಜಿ? ಚಿಕ್ಕಪ್ಪ, ಯಾಕಜ್ಜಿ ಏನಾಯ್ತು ಅಜ್ಜಿ? ನಿಮ್ಮಣ್ಣ ನಮ್ಮನ್ನೆಲ್ಲ ಅನಾಥರು ಮಾಡೋದನಲ್ಲೋ. ಅಯ್ಯೋ ಅಯ್ಯೋ ಅಯ್ಯೋ, ಚಿಕ್ಕವನು, ಈ ವಿಷಯ ನಿನಗೆ ತಿಳಿಸಿದ್ರೆ ನಿನ್ನ ಓದ್ ಹಾಳಾಗುತ್ತೆ ಅಂತ ನಿನಗೆ ತಿಳಿಸ್ಬೇಡ ಅಂತ ಹೇಳಿದ್ನಲ್ಲೋ. ಅಯ್ಯೋ ನಾನೇನ್ ಕೆಲವೊಬ್ರು ತಾವಾಗಲೇ ಬಂದು ಬಲೆಗೆ ಬೀಳುತ್ತಾರೆ. ಅಂಥದ್ರಲ್ಲಿ ಈ ವಿದ್ಯಾಧರ ಒಬ್ಬ. ಇವನ್ ಹೇಗೆ DC ಆಗ್ತಾನೆ ಅಂತ ನಾನು ನೋಡ್ತೀನಿ. ಗೌಡ್ರೆ, ನೀವು ಹೋಗಿ. ಏ DCP ಸಾಹೇಬ, ಆ ಫೋಟೋದ ಮೇಲೆ ಸಿಕ್ಕ ಒತ್ತಕ್ಕಿಂತ ಮುಂಚೆ ಈ ಫೋಟೋ ಸ್ವಲ್ಪ ನೋಡು. ಮೇನಕ, ವಿದ್ಯಾಧರ್, ಏ ನಿನ್ನ ಮಗಳ ಆ ಹುಡುಗನ್ನ ಲವ್ ಮಾಡ್ತಾ ಇದ್ದಾಳ. ಅವ್ರಿಬ್ರು ಒಂದೇ ಕಾಲೇಜ್ನಾಗ ಓದ್ತಾ ಇದ್ದಾರೆ. ಏ ಸಾಹೇಬ, ನಿನ್ ಶತ್ರು ಜೀವನ ಹಾಳು ಮಾಡಕ್ ಹೋಗಿ ನಿನ್ ಮಗಳ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿಯಪ್ಪ. ಸ್ವಲ್ಪ ಹುಷಾರಾಗಿರು. ಈಗ ನಾನು ಏನ್ ಮಾಡ್ಲಿ? ನೋಡು, ಈಗ ನಿನ್ನ ಅಸೂಯನ ಜಲಪಾತಕ್ಕಿಂತ ಸ್ವಲ್ಪ ಜಾಸ್ತಿ, ಸಮುದ್ರಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಕೋ, ತಿಳಿತಾನ? ಏ ಸಾಹೇಬ, ನೀನೀಗ ಅವ್ನ ಸಂಬಂಧ ಬೆಳೆಸ್ತಿ ಅಂದ್ರ ನಮ್ ಕೆಲ್ಸಕ್ಕೆ ಅಡ್ಗಾಡೆಗಲ್ಲ ವಿಜಯ. ಅವನು ತಾನಾಗೆ ನಮ್ ಬಲಿಗೆ ಬಿದ್ದೋಕಾನ. ಆಮೇಲೆ DC ನಿನ್ನ ಅಳಿಯ ಆದ್ಮೇಲೆ ಮುಗ್ದೋಯ್ತಲ್ಲಪ್ಪ, ನಮ್ಗಿನ್ನೇನು ಅಡ್ಡಿನೇ ಇಲ್ವಲ್ಲ. ಏನ್ರಯ್ಯ, ನಾನು ಒಳಗಡೆ ಹೋಗ್ಬೇಕಾದ್ರೂ ಇದೇ ಮುಖ ಇಟ್ಕೊಂಡಿದ್ರಿ, ಹೊರಗೆ ಬರ್ಬೇಕಾದ್ರೂ ಇದೇ ಮುಖ ಇಟ್ಕೊಂಡಿದ್ರ. ಸ್ವಲ್ಪ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ರಯ್ಯ. ವಿಜಯ್, ದೊಡ್ಡಣ್ಣನ ಏನಿಲ್ಲ ವಿಜಯ್, ಅಣ್ಣನ ಸಾವಿನ ದುಃಖನ ಇವನ್ ಕೈಲಿ ಮರೆಯಕ್ ಆಗ್ತಿಲ್ಲ ಅಲ್ವೇನ್ರ? ಹಾಗಲ್ಲ ವಿಜಯ್, ಅದು ನಾನು ಇವನ್ ಕೈಲಿ ಮರೆಯಕ್ ಆಗ್ತಿಲ್ಲ ಅಷ್ಟೇ. ನಿಮ್ ಬಾ ವಿಜಯ್. ಏ ಬರ. ನಮಸ್ಕಾರ. ನಮಸ್ಕಾರ. ಬನ್ನಿ, ಪ್ಲೀಸ್ ಕಮ್. ನಡೆಯಪ್ಪ. ಬನ್ನಿ ಬನ್ನಿ.
ಅಜ್ಜಿ, ಇವರು ಇಲ್ಲಿನ DCP ಅವರು. ನಮಸ್ಕಾರ. ನಮಸ್ಕಾರಮ್ಮ, ನನ್ನ ಹೆಸರು ಶೇಖರ್ ಅಂತ. ಇವಳು ನನ್ನ ಮಗಳು ಮೇನಕಾ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಕಮ್. ನೀವು ಬಂದ ವಿಷಯ? ನಿಮ್ಮ ಮನೆ ಸಂದರ್ಭ ಹೇಗಿದೆಯೋ ಏನು ಅಂತ ಗೊತ್ತಿಲ್ಲ. ಒಂದು ಶುಭ ಕಾರ್ಯದ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅಂದ್ರೆ ಅದೇ ನಮ್ಮ ಹುಡುಗಿ ನಿಮ್ಮ ಹುಡುಗನ ಇಷ್ಟಪಟ್ಟಿದ್ದಾಳೆ. ತಾವು ದೊಡ್ಡವರು, ತಮ್ಮ ಹತ್ರ ಮಾತಾಡಿ ನಿಮ್ಮ ಹುಡುಗನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ಅಂತ. ನಂದೇನು ಅಭ್ಯಂತರ ಇಲ್ಲ. ನಮ್ಮ ಮನೇಲಿ ನಾವೆಲ್ಲ ಸೇರಿ ನಿರ್ಧಾರ ತಗೊಳ್ಳೋದು. ಇನ್ನೇನು ನಮ್ ಕಿರಿ ಮೊಮ್ಮಗ ಬಂದ್ಬಿಡ್ತಾನೆ. ಜೈಲಿಂದ ಬರ್ತಿದ್ದಾರೆ ಅಂತ ಗೊತ್ತಮ್ಮ. ಅವ್ರು ಬರೋದ್ರೊಳಗೆ ನಾವೆಲ್ಲ ಶುಭ ಸಮಾಚಾರದ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದು ಅವ್ರು ಬಂದ್ಮೇಲೆ ಸಿಹಿ ಹಂಚ್ಬೋದಲ್ಲ. ನಮ್ಮ ಮನೇಲಿ ಅವನು ಹೇಳೋ ತೀರ್ಮಾನನೇ ನಮ್ಮೆಲ್ಲರಿಗೂ ಸಿಹಿ ತಿಂದಷ್ಟು ಖುಷಿ. ಅಜ್ಜಿ, ಚಿಕ್ಕಪ್ಪ ಬಂದ್ರು. ಚೆನ್ನಾಗಿದ್ದೀರಾ? ಬಂದ್ಯಪ್ಪ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ನಿನಗೆ ದೀರ್ಘಾಯುಷು. ವಿಜಯ್, ಹೇಗಿದೆಯೋ? ಚೆನ್ನಾಗಿದ್ದೀನಣ್ಣ. DCP ಸಾಹೇಬ್ರೆ. ಎಸ್. ತಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು, ಬರ್ತೀರಾ? ಶ್ಯೂರ್, ವೈ ನಾಟ್. ಎಕ್ಸ್ಕ್ಯೂಸ್ ಮೀ. ಒಂದು ನಿಮಿಷ ಬರ್ತೀನಿ. ಏನ್ ನಮ್ಮನೆ ಒಳಗೆ ಬಂದು ನಾಟಕ ಆಡ್ತಾ ಇದೆಯಾ? ಏನ್ ಸಮಾಚಾರ? ನಾಟಕನ? ನಾಟಕ ಅಲ್ಲ ಮಿಸ್ಟರ್ ವಿಜಯ್, ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಆದಷ್ಟು ಬೇಗ ನಾವಿಬ್ರು ಸಂಬಂಧಿಗಳಾಗ್ತಾ ಇದ್ದೀವಿ. DCP ಸಾಹೇಬ್ರೆ, ನಾವು ನಮ್ಮ ಮನೇಲಿ ಒಂದು ನಾಯಿ ಕೂಡ ಸಾಕಿಲ್ಲ. ಯಾಕಂದ್ರೆ ನಾಯಿನ ಸಾಕೋ ಯೋಗ್ಯತೆ ನಮಗಿಲ್ಲ ಅಂತಲ್ಲ, ಒಂದು ಒಳ್ಳೆ ಜಾತಿ ನಾಯಿ ಸಿಕ್ಕಿಲ್ಲ ಅಂತ. ಒಂದು ನಾಯಿ ಸಾಕ್ಬೇಕಾದ್ರೂ ಅದ್ರ ಜಾತಿ ಏನು, ಯೋಗ್ಯತೆ ಏನು ಅಂತ ನೋಡ್ತೀವಿ. ನಿಮ್ ಜೊತೆ ಸಂಬಂಧ. ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಮಿಸ್ಟರ್ ವಿಜಯ್, ನಿನಗಿನ್ನೂ ಬಿಸಿ ರಕ್ತ. ನೀನು ಇಲ್ಲಿಂದ ಯೋಚನೆ ಮಾಡೋದ್ರ ಬದಲು ಇಲ್ಲಿಂದ ಯೋಚನೆ ಮಾಡ್ತಾ ಇದೀಯಾ? ಸ್ವಲ್ಪ ಯೋಚನೆ ಮಾಡು. ಹಾಗೆ ನೋಡಿದ್ರೆ ನಿನ್ನ ಯೋಗ್ಯತೆ ನಮ್ಮ ಮನೆ ಕೆಲಸದವನಿಗಿಂತನೂ ಕಮ್ಮಿನೇ. ಬಟ್ ನನ್ನ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಆಕಾಶದಲ್ಲಿ ಇರಬೇಕಾದ ನಾನು ಭೂಮಿ ಜೊತೆ ಯಾಕೆ ಸಂಬಂಧ ಬೆಳೆಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ? ವೆರಿ ಸಿಂಪಲ್. ನಮ್ಮಣ್ಣ DC ಆಗ್ತಿಯಾನೆ. ಅವ್ನು ನೀನ್ ಅಳಿಯ ಆದ್ರೆ ನೀನ್ ಮಾಡೋ ಹಲ್ಕ ಕೆಲಸಗಳಿಗೆಲ್ಲ ಅವ್ನು ಸಪೋರ್ಟ್ ತಗೊಬೋದು ಅಂತ ನೀನ್ ಅನ್ಕೊಂಡಿದ್ಯಾ. ಬಟ್ ನೆವರ್. ನಾನ್ ಯಾವತ್ತೂ ನಿನ್ನ ಮತ್ತೆ ನಮ್ಮ ಅಣ್ಣನ ಮಧ್ಯ ಅಡ್ಗೋಡೆಯಾಗಿ ನಿಂತೇ ಇರ್ತೀನಿ. ಲೋಕ್ ಮಿಸ್ಟರ್ ವಿಜಯ್, ನಾನ್ ಜೀವನದಲ್ಲಿ ತೀರ್ಮಾನ ತಗೊಳ್ಳೋದು ಒಂದೇ ಒಂದ್ಸಲ. ನಾನ್ ನಿರ್ಧಾರ ತಗೊಂಡ್ರೆ ಅದು ಬೆಟ್ಟದಷ್ಟು ಗಟ್ಟಿಯಾಗಿರುತ್ತೆ. ನನ್ನ ಮಗಳು ನಿಮ್ಮನೆ ಸೊಸೆ ಹಾಗೆ ಆಗ್ತಾಳೆ ಅನ್ನೋ ಮಾತು ಈಗಾಗಲೇ ಕಲ್ಲಲ್ಲಿ ಕೆತ್ತಾಗಿ ಹೋಗಿದೆ. ಒಂದು ವೇಳೆ ಹಾಗಾಗದೆ ಹೋದ್ರೆ ನಾನ್ ನಿಮ್ಮ ಈ ಮನೇನ ಹೇಗೆ ಚೂರು ಚೂರು ಮಾಡ್ತೀನಪ್ಪ ಅಂದ್ರೆ ಅದರ ಧೂಳು ಸಹಿತ. ನೋ, ಬೆರಳು ತೋರ್ಸೋಕ್ ಮುಂಚೆ ಇದನ್ನ ಒಂದ್ಸರಿ ಓದು. ಇದು ನಿನ್ನ ಅಣ್ಣನ ಹಣೆ ಬರಹದ ಲಿಖಿತ. ಇದನ್ನ ದೇವರು ಬರೆಯಲ್ಲ, ನಾನು ಬರಿತೀನಿ. ಯಾರೇ IAS ಆಫೀಸರ್ ಆಗೋದಕ್ಕೆ ಮುಂಚೆ ಸರ್ಕಾರ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ವಿಚಾರಿಸುತ್ತೆ. ಈಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ರಿಪೋರ್ಟ್ ಬರೆಯೋ ಕೆಲಸ ಸರ್ಕಾರ ನನಗೆ ವಹಿಸ್ಕೊಟ್ಟಿದೆ. ನಾನೇನಾದರೂ ಆ ರಿಪೋರ್ಟಲ್ಲಿ ಇವನ್ ತಮ್ಮ ಒಬ್ಬ ರೌಡಿ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದಾನೆ ಅಂತ ಬರೆದ್ರೆ ನಿಮ್ಮಣ್ಣ DC ಆಗೋದಂತೂ ದೂರ ಉಳಿತು. FDC ಕೂಡ ಆಗಲ್ಲ. ಬೀಗ್ರೆ, ಕಾಫಿ ತಣ್ಣಗಾಗ್ತಾ ಇದೆ, ನಾನು ಒಳಗೆ ಹೋಗ್ತೀನಿ.
ಓಹೋ ನಮಸ್ಕಾರ ಸರ್, ನಮಸ್ಕಾರ. ವೆಲ್ಕಮ್ ವೆಲ್ಕಮ್. ಕಂಗ್ರಾಚುಲೇಷನ್ ಪಾ DCP ಸಾಹೇಬ. ಏನ್ ಒಳ್ಳೆ ದೊಡ್ಡ ಹಳೆಯನ್ನ ಹೊಡೆದಲ್ಲೋ. ಎಲ್ಲ ನಿಮ್ಮ ಆಶೀರ್ವಾದ. ನಮ್ದು ಏನಾಯ್ತು ಎಲ್ಲ ಮ್ಯಾಗಿನ ಒಂದು. ಬನ್ನಿ ಬನ್ನಿ. ಎಲ್ಲ ಒಳ್ಳೆ ಹದ್ದು ಬಸ್ನಾಗ ಇಟ್ಕೊಂಡೆ ಅನ್ನಂಗ ಆಯ್ತು. ಸ್ವಲ್ಪ ಹುಷಾರಾಗೇ ಇರುವ. ಅಲ್ಲಿ ನೋಡ್ರು, ಯಾವ ಕೈಯಿಂದ ನಮ್ಮ ಅಣ್ಣನ ಕೊಲೆ ಮಾಡಿದ್ನೋ ಅದೇ ಕೈಯಿಂದ ಅವ್ರ ಫೋಟೋ ಹೂನಾರ ಹಾಕ್ತಾ ಇದ್ದಾನೆ. ಅಣ್ಣ, ದೇವರಂತ ಮನುಷ್ಯ, ದೇವರಂತ ಮನುಷ್ಯ ಅಣ್ಣ. ಸಮಾಧಾನ ಮಾಡ್ಕೊ. ಒಳ್ಳೆಯವ್ರಿಗೆ ಕಾಲಲ್ಲಪ್ಪ ಇದು. ಅದಕ್ಕೆ ದೇವ್ರ ಲಘುನ ಅವನ ಪಾದಕ್ಕೆ ಸೇರ್ಸ್ಕೊಂಡ್ಬಿಟ್ಟ. ನಾ ಸುಮ್ಮನಿರಲ್ಲ. ನಿನಗೇನಾದ್ರು ಹುಚ್ಚಿಡ್ದಿದ್ದೇನು? ಹಾಗಲ್ಲ, ಅವನು ಬಂದ್ರು ಮೊದ್ಲು ಇವ್ನು ಕರ್ಕೊಂಡು ಹೋಗೋಣ. ಏನ್ ಹಾಗೆ ನೋಡ್ತಿದ್ದೀರಿ? ಈ ಚಾನ್ಸ್ಗೋಸ್ಕರನೇ ಕಾಯ್ತಾ ಇದ್ದೆ. ಅಮ್ಮ ಕನ್ಯಾ ಕುಮಾರಿ, ನಾವಿನ್ನೂ ಒಂದಷ್ಟು ದಿನ ಕುಮಾರ್ ಆಗಿರ್ಬೇಕು ಅಂತ ಆಸೆ ಇದೆಯಮ್ಮ. ತಾವು ದಯವಿಟ್ಟು ಇಲ್ಲಿಂದ. ಬಹಳ ಆಗೋಯ್ತು ನಿಮ್ದು. ಯಾವಾಗ ನೋಡಿದ್ರು ಬನ್ನಿ ಹೋಗಿ ಹೀಗ್ ಮಾಡಿ ಹಾಗ್ ಮಾಡಿ. ಒಂದ್ಸಲ ನನ್ನ ಪ್ರೀತಿಯಿಂದ ಬಾರೆ ಹೋಗಿ ಅಂತ ಕೆಳಗಿಳಿಸಮ್ಮ. ನಿನಗೊಂದು ವಿಷಯ ಗೊತ್ತಮ್ಮ? ಕಟ್ಕೊಂಡು ಹೆಂಡತಿ ಕೂಡ ನಾವು ಹೋಗಿ ಬಾರೆ ಅಂತ ಏಕವಚನದಲ್ಲಿ ಕರಿಬಾರ್ದಮ್ಮ. ಆಹಾ, ಇಷ್ಟ ದಿವ್ಸ ನೀವು ಯಾರನ್ನೂ ಕರ್ದೇ ಇಲ್ವಾ? ಆ ಸಂದರ್ಭಕ್ಕೆ ಆ ಕಾಲಕ್ಕೆ ತಕ್ಕಂಗೆ ಡೈಲಾಗ್ ಹೊಡೆದಿರ್ಬೋದಮ್ಮ. ಆದ್ರೆ ಈ ಸಂದರ್ಭ ಆತರ ಇಲ್ಲಮ್ಮ. ದಯವಿಟ್ಟು ತಾವು ಜಾಗ ಬಿಟ್ರೆ ನಾವು ಹೋಗ್ತೀವಮ್ಮ. ದಾರಿ ಬಿಟ್ಟಿದ್ದೀನಲ್ಲ, ನನ್ನ ಹೃದಯದ ಬಾಗ್ಲು ನಿಮ್ಗೋಸ್ಕರ ಯಾವಾಗ್ಲೂ ತೆಗ್ದೇ ಇಟ್ಕೊಂಡಿದ್ದೀನಲ್ಲ. ಹೌದೌದೌದೌದು, ತಾವು ಕಿಟಕಿ ಬಾಗ್ಲು ಯಾವಾಗಲೂ ತೆಕ್ಕೊಂಡಿರ್ತೀರ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈ ಬಾಗ್ಲಲ್ಲಿ ನಿಮಗ್ ಮಾತ್ರ ಪ್ರವೇಶ. ಐ ರಿಯಲಿ ಲವ್ ಯು. ನೋ